ಫೈನಲಿ ಎಷ್ಟೋ ದಿನಗಳಾದ್ಮೇಲೆ ಕಗ್ಗಟ್ಟಲ ಕಾಡು ಹಂಗೆ ಎಸ್ಕೇಪ್ ಆಗ್ಬಿಟ್ಟಿದ್ದ. ಪಲ್ಲಕ್ಕಿ ಬರುತ್ತೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಐತೆ ಕಣಮ್ಮ ಪ್ರಸಾದ, ಹಾಲೆ ಖಾಲಿ ಖಾಲಿ ಐತೆ. ಒಳ್ಳೆ ಪ್ರಸಾದ ಸಿಕ್ತು. ಏನಿಲ್ಲಮ್ಮ, ಸೂಪ್ ಮಾಡ್ಬಿಟ್ಟು ಅದಕ್ಕೆ ಚಕ್ಲಿ ಕೊಡ್ತಾರೆ. ಮೈಸೂರು ಪ್ಯಾಲೇಸ್ ಅಲ್ಲಿ ತಿನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ನಾವು ಮದುವೆ ಆದಮೇಲೆ ಮೊದಲನೇ ಬಾರಿಗೆ ಚಾಮುಂಡಮ್ಮನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ದರ್ಶನ ಎಲ್ಲ ಹೇಗಾಯಿತು ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಫೈನಲಿ ಎಷ್ಟೋ ದಿನಗಳಾದಮೇಲೆ ಕೊನೆಗೂ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಏನೂ ಇರಲಿಲ್ಲ, ಇವಾಗ ಎಷ್ಟು ಅಂಗಡಿಗಳು, ಎಷ್ಟು ಹೋಟೆಲ್, ಟೂರಿಸ್ಟ್ ಅಟ್ರಾಕ್ಷನ್. ಫಸ್ಟ್ ಟೈಮ್ ಅಲ್ವಾ ನಾವಿಬ್ರು ಇಷ್ಟು ಕತೆ ಬರ್ತಿರೋದು. ನಾನು ಇದು ಥರ್ಡ್ ಟೈಮು. ಒಂದು ಮಮ್ಮಿ ಡ್ಯಾಡಿ ಜೊತೆ ಫಸ್ಟ್ ಎಷ್ಟೋ ಸತಿ ಕೇಳಿ ದೇವಸ್ಥಾನಕ್ಕೆ ನೈಟ್ ಹೊತ್ತು ಹೋಗ್ಬೇಕು ಅಂತ ಒಂದ್ಸತಿ ಬಂದಿದೆ. ಚಿಕ್ಕವಳಿದ್ದಾಗ ನಮ್ಮ ಚಿಕ್ಕಪ್ಪನ ಜೊತೆ ಒಂದ್ಸತಿ ಬಂದಿದೆ. ಈಗ ಗಂಡನ ಜೊತೆ ಬರ್ತಾಯಿದ್ದೀನಿ. ಕಗ್ಗಟ್ಟಲ ಕಾಡು. ಐ.ಬಿ ಹಾಕ್ಬಿಟ್ರೆ ಓಡ್ಸೋಕೆ ಕಷ್ಟ ವೆಹಿಕಲ್. ಕಾರವರೇನೋ ಹೊಂಟೋಗ್ಬಿಡ್ತಾರೆ, ಕಷ್ಟ ಇರುತ್ತೆ. ನಾವೊಂದ್ಸತಿ ನಾನು ನಮ್ಮ ಅಕ್ಕ ಆ ಕಡೆ ರೂಟಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮ್ಮ ಕಡೆಯವ್ರ ಮನೆ ಐತೆ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದ. ಫೋನ್ ಮಾಡಿಕೊಡಿ ಅಂತಿದ್ರು. ನಾವು ಹಂಗೆ ಎಸ್ಕೇಪ್ ಆಗ್ಬಿಟ್ಟಿದ್ದ. ಇಲ್ಲೇನು ದುಡ್ಡಿಲ್ಲ ನೋಡಿಬೇಕೀಗ. ಯಾರು ಇಲ್ಲ ಇಲ್ಲಿ. ಅದೇ ಕ್ರೌಡ್ ಇದ್ದಾಗ ಮಾತ್ರ ಇಸ್ಕೋತಾರೆ ಅನಿಸುತ್ತೆ. ಇವ್ರು ಇಸ್ಕೋತಾರ? ಇಸ್ಕೋತಾರಲ್ಲ ಇಲ್ಲೇ. ಫೋನ್ ಪೇ. ನಾನಂತೂ ದೇವಿಕಾ ಮದುವೆ ಆದಾಗ ಒಂದ್ಸತಿ ಬಂದಿದ್ದು, ನಮ್ಮ ಅಕ್ಕ ಮದುವೆ ಆದಾಗ ಒಂದ್ಸತಿ ಬಂದಿದ್ದು, ಸ್ಟಾರ್ಟಿಂಗ್ ಅಷ್ಟೇ. ಬೇರೆ ಕೊಟ್ಟು ಅಯ್ಯೋ ಜನ ಸಾಗರ ಇಲ್ಲಿಂದ ಐತೆ. ಒಳಗೆ ಹೋಗಿ 4 ಲೈನ್ 30 ರೂಪಾಯಿ ಟಿಕೆಟ್ ಈಗ 50 ರೂಪಾಯಿ ಮಾಡ್ಬಿಟ್ಟಾರಲ್ಲ. ಹೆಂಗೆ ಇದು ಮಾಡ್ತಾರೆ ನೋಡಿ ಇವರು. ಫಸ್ಟ್ ನಾವು 30 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರೆ ಬೇಗ ಹೊಂಟೋಗ್ತಿದ್ದು. ಇವಾಗ 50 ರೂಪಾಯಿ ಮಾಡ್ಬಿಟ್ಟಾರೆ. ಅದು ಬೇಗ ಹೋಯ್ತಿದ್ದ ಇಲ್ಲ ಏನು ಗ್ಯಾರಂಟಿ. ಒಳ್ಳೆ ದರ್ಶನ ಆಯಿತು. ಇವಾಗ ಅಮ್ಮಂದು ಪಲ್ಲಕ್ಕಿ ಬರುತ್ತೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದರೆ ಈ ವಿಗ್ರಹ ಏನು ಅಂತ ಗೊತ್ತಿರುತ್ತೆ. ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಪ್ರಸಾದ ಯೋಚನೆ ಏನೇನೋ ಮಾಡ್ತಾರೆ. ಇಷ್ಟೊತ್ತಲ್ಲಿ ಪ್ರಸಾದ ಕೊಡ್ತವ್ರ.
ಅವ್ರು ಫುಲ್ ಆಯಿತು ಊಟ ಅಂತ ಅಂದಿದ್ದಕ್ಕೆ ಪ್ರಸಾದ ಕೊಡ್ತಾರೆ ಅಂತ ಅನ್ನಿಸ್ತು. ಕೊಡ್ತಾರೋ ಏನೋ ಯಾರಿಗೆ ಗೊತ್ತಿಲ್ವಲ್ಲ. ಮತ್ತು ಅಲ್ಲಿಂದ ಬರ್ತವ್ರೆಲ್ಲ. ಹ್ಞೂ ಐತೆ ಕಣಮ್ಮ ಪ್ರಸಾದ. ಮನೆ ಮತ್ತೆ ನೋಡೋಣ. ಅದೇ ಲಾಸ್ಟ್ ಊಟ. ಹಾಲೆ ಖಾಲಿ ಐತೆ. ಎಷ್ಟು ಕತ್ಲೆ ಐತೆ. ಎಲ್ಲ ಹೋಟ್ಲು ಕರ್ಕೊ ಹೋಗ್ಬೇಕು. ಯಾವ ಹೋಟ್ಲು ಅಂತ ಡಿಸೈಡ್ ಮಾಡಬೇಕು ಅಂತ ನೋಡ್ತಿದ್ದೋ. ಒಳ್ಳೆ ಪ್ರಸಾದ ಸಿಕ್ತು. 5 ಸ್ಟಾರ್ ಹೋಟೆಲಲ್ಲಿ ಹೋದ್ರೂ ಈ ಥರ ಟೇಸ್ಟ್ ಸಿಗಲ್ಲ. ಹೌದು, 5 ಸ್ಟಾರ್ ಹೋಟ್ಲಲ್ಲಿ ಜಾಸ್ತಿ ತಿಂದ್ರು ದುಡ್ಡು ಜಾಸ್ತಿ ಐತೆ ಹೊರತು ಹೊಟ್ಟೆ ತುಂಬಕ್ಕಿಲ್ಲ. ತೃಪ್ತಿ ಆಗಲ್ಲ. ಹೊಟ್ಟೆ ತುಂಬ ಇಲ್ಲಿ ಚೂರು ತಿಂದರೂ ಹೊಟ್ಟೆ ತುಂಬುತ್ತೆ. ಹೋಗೋದಾ ಬೆಟ್ಟದಗಳಯ್ಯ ತಿನ್ಬಿಟ್ರೆ ಏನಿರಕ್ಕೆ ಹಾಕ್ಬಿಡ್ತೀನಿ ನಾನು. ನನಗೂ ಬೇಡ ಸದ್ಯಕ್ಕೆ. ಗಾಡಿ ಹತ್ರ ಹೋಗೋಣ. ಬೆಟ್ಟದ ಗೆಳೆಯ ಏನಿಲ್ಲಮ್ಮ, ಸೂಪ್ ಮಾಡ್ಬಿಟ್ಟು ಅದಕ್ಕೆ ಚಕ್ಲಿಯ ಕೊಡ್ತಾರೆ. ಮ್ಯಾಗಿ ಮಸಾಲೆ ಸೂಪ್ಗೆ ಆ ಕಡೆ ಏನು ಕೊಟ್ಟವ್ರೆ, ಏನು ಕತೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋರು ಕಳಿಸ್ಬಿಟ್ರು. ಲೆಟ್ಸ್ ಗೋ. ರೈಟ್ ಮೊದಲೇ ಪೆಟ್ರೋಲ್ ಹಾಕಿಸ್ಕೊಳ್ದೆ ಬಂದಿದ್ದೀವಿ ನಾವು ನಿಮ್ಮ ಲಕ್ಷ್ಮಿನ ನಂಬ್ಕೊಂಡು. ಅಲ್ಲೂ ಏನೋ ಮಾಡ್ತೀವ್ರಿ ಕಣಮ್ಮ. ಅಲ್ಲಿ ಕಾರ್ ನಿಂತೈತಲ್ಲ ಆ ಕಡೆ, ಫುಲ್ಲು ಮಟ್ಟ ಮಾಡ್ಬಿಟ್ಟವ್ರೆ. ಈಗ ಪ್ರಸಾದ ಯೋಜನೆಯಲ್ಲಿ ಏನೇನೋ ಮಾಡ್ತೀನಿ ಅಂತ ಇದು ಮಾಡಿರೋದು. ಪ್ರಸಾದ ಯೋಜನೆ ಇಟ್ಕೊಂಡು ಏನೇನು ಮಾಡಬೇಕು ಅಂತವ್ರು ಕಾಣೆ. ಇದು ಫಸ್ಟ್ ಇದು ಇರಲಿಲ್ಲ ಹಿಂಗೆ. ಸೊ ಈ ರೂಟಿಂದ ಏನಾದ್ರು ಬಿಡಬೇಕು ಅಂತ ಇಲ್ಲೇ ಐತಲ್ಲ TT ಆ್ಯಂಡ್ ಮಿನಿ ಬಸ್ ಪಾರ್ಕಿಂಗ್. ಏನೇನು ಮಾಡ್ತಾರೋ ನನ್ನ ಬೆಟ್ಟನ ಮೈಸೂರು. ಸೊ ನಾವೇನು ಪ್ಲಾನ್ ಮಾಡಿದ್ವಿ, ನರಸೀಪುರಕ್ಕೆ ಹೋಗೋಣ, ಅಲ್ಲಿಂದ ಮೈಸೂರು ಸಿಗುತ್ತೆ ಅಂತ. ಅಲ್ಲೇ ಡ್ರೈವರ್ನ ಕೇಳಿದ್ದೀವಿ, ಕಂಡಕ್ಟ್ರನ್ನ. ಅಣ್ಣ ನರಸೀಪುರದಾಗ ಸಿಗುತ್ತಲ್ವ ಮೈಸೂರಿಗೆ? ಹ್ಞೂ ಅಂತಪ್ಪ ಅಂತ. ನರಸೀಪುರ ಬಸ್ ಸ್ಟ್ಯಾಂಡ್ ಬಂದ್ಮೇಲೆ ಒಂದು ಬಸ್ಸಾರು ಬೇಡವಾ? ಹೋಗಿ ಕೇಳಿದ್ರೆ ನಂಗೇನಪ್ಪ ಗೊತ್ತಿಲ್ಲ ಮೈಸೂರು ಅಂತ. ಅಲ್ಲೇನು ಇಂಗ್ಲೀಷ್ ಅಲ್ಲಣ್ಣ ಮಾತಾಡಿದ್ವಿ, ನಿನಗೆ ಏನಣ್ಣ ಕೇಳಿದ್ವಿ, ಕೇಳ್ಬಿಡ್ತಾನೆ ಎತ್ತಿದ್ದು ಅಂತ. ಇರಪ್ಪ 20 ನಿಮಿಷ ಬರ್ತೇ ಇರಪ್ಪ, ಬೈಬೇಡ ಇರಪ್ಪ, ಮುಂದ್ಗಡೆ ಟೈಮಲ್ಲಿ ಬೈಬೇಡ ಇರಪ್ಪ ಅಂತ. ಆಮೇಲೆ ಆತ್ಮ ಕಾರ್ ನೋಡ್ಬಿಟ್ಟು ನೆನ್ಪಾಯ್ತು, ಈ ಥರ ಕಾರಲ್ಲಿ ಇರಪ್ಪ ಅಂತ ನಿಲ್ಲಿಸ್ತಾವನೆ. ಹೋಗಿ ಕೇಳ್ದ ಅಣ್ಣ ಮೈಸೂರು ಅಂತ. ಹೋಗಪ್ಪ ಸಬರ್ಗೆ ಹೋಗ್ತೀನಿ ಅಂತ. 70 ರೂಪಾಯಿ ಅಂತಂದ ಬರುವಾಗ. ನೈಟು 70 ರೂಪಾಯಿ ಅಂತಂದ. ಸರಿ 70 ರೂಪಾಯಿ ತಾನೆ, ಬಸ್ಗಾದ್ರೂ ಅಷ್ಟೇ ಆಯ್ತಿತ್ತು. ಕಾರಲ್ಲಿ ಬಂದ್ರಾ? ಕಾರಲ್ಲಿ ಬಂದ ಏನೆಲ್ಲ ಮಾಡ್ಕೊಂಡು ಪುಣ್ಯಕ್ಕೆ ಬಂದಲ್ಲ ಅವನು. 70 ರೂಪಾಯಿ ಅಲ್ಲ 100 ರೂಪಾಯಿ ಕೇಳಿದ್ರು ಕೊಡವಿ. ವ್ಯೂ ಪಾಯಿಂಟಲ್ಲಿ ನಿಲ್ಲಿಸ್ತೀರಾ? ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ. ಮತ್ತೆ ಮುಂದೆಗಡೆ ಅರಮನೆ ನೋಡೋದು, ಅಲ್ಲಿ ಅರಮನೆ ಕಾಣಿಸಿ. ಮುಂದೆ ಎಲ್ಲಾದರೂ ಗಿಡಗಳಿಲ್ಲದೆ ಇರೋ ಯಾವುದಾದ್ರು ಇದ್ರೆ ನೋಡಿ ಹೋಗಿರೋ ಹಂಗೆ. ಇಲ್ಲ ಸ್ಟಾಪ್ ಇಟ್. ಚೂರು ಮುಂದೆ ಹಾಕಿ ಒಂದು ಗಿಡ ಇದೆ. ಸ್ಟಾಪ್. ನಮ್ಮ ಮೈಸೂರು ಪ್ಯಾಲೇಸ್ ನೋಡಿ. ಇಲ್ಲೇನಿದು, ಇಲ್ಲಿ ಲೈಟೆಲ್ಲ ಹಾಕೋರಲ್ಲ. ಮೈಸೂರು ಪ್ಯಾಲೇಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತು. ಮೈಸೂರು ಪಾರ್ಕ್ ಕ್ಲೋಸ್ ಆಗ್ಬಿಡ್ತದಲ್ವಾ? ಅಲ್ಲಿ ಮುಂದೆ ಓಪನ್ ಇರುತ್ತಾ? ಓಪನ್ ಇರುತ್ತೆ ಬರ್ತಾರೆ ಅಂತ. Shall we go or no? ಓಪನ್ ಐತೆ ಹೋಗದಾ? ಹೋಗ್ಬೇಕಾ? ಅಂಜೀರ್ ಮೈಸೂರು ಪಾರ್ಕ್, ಮ್ಯಾಂಗೋ ಮೈಸೂರು ಪಾರ್ಕ್ ಯಾವ್ದು ಬೇಕು?
ತಿನ್ನಿ. ನಿಮ್ಗೆ ಆಗದಿರೋ ಸ್ವೀಟ್ ಅಂದ್ರೆ ಇದೊಂದಲ್ವಾ? ಚೆನ್ನಾಗಿದೆ. ನೋಡಿ ನಿಂತಿದ್ರೆ ಹೆಂಗೈತೆ ನನಗೆ. ಹಣ್ಣು ಸಾಕಾ? ನಾನು ತಿಂತೀನಿ, ನಿಮ್ಗೆ ಏನು ಗೊತ್ತಲ್ಲ. ಇನ್ನೂರು ಐಟಮ್ ಯಾರು ಅಂತ ತಗೊಂಡ್ರೆ 5 ತಗೋತಾರೆ. ಇಲ್ಲಿರೋದು ಯಾವ ತಗೊಳ್ಳಿ, ನಿಮ್ಗೆ ಯಾವ್ದು ಬೇಕು? ಏನು ಬೇಡ ಈಗ ಚಪಾಕರಿ ಬೇಕಾ? ಸದ್ಯಕ್ಕೆ ಏನು ಬೇಡಮ್ಮ. ಬಾದುಷಾ ಏನದು? ರಸ್ಮಲೈ. ಚಾಕ್ಲೇಟ್. ಬೆಳಗ್ಗೆ ಹೊತ್ತು ಬಂದಿದ್ರೆ ಇದು ಓಪನ್ ಇರ್ತಿತ್ತು, ನೋಡ್ಬೋದಿತ್ತು ಹೆಂಗೆ ಮಾಡಿದ್ದಾರೆ ಏನು ಅಂತ. ರೆಸಾರ್ಟ್ ಏನಾದ್ರು ಮಾಡ್ಬಿಟ್ಟವ್ರೆ. ಇದ್ರದ್ದೇ ಅನ್ಸುತ್ತೆ ಅಲ್ಲಿ ಲೈಟ್ ಅಷ್ಟೊಂದು ಕಾಣಿಸ್ತಿದ್ದು ನಮಗೆ. ಓ, ಮದುವೆ ಫಂಕ್ಷನ್ ಥರ ಏನೋ ಮಾಡೋರೆ. ಐರಾವತ. ಓ, ಡೆಸ್ಟಿನೇಷನ್ ವೆನ್ಯೂ. ಓ, ಮದುವೆ ಕಣಮ್ಮ. ಏನೇನು ಮಾಡ್ತಾರೆ ಗುರು ನಮ್ಮ ಮೈಸೂರಲ್ಲಿ. ನಂಗೆ ಇದು ಇರೋದೇ ಗೊತ್ತಿಲ್ಲ. ಇದು ರೀಸೆಂಟಾಗಿ ಆಗಿರೋದು ಅನಿಸುತ್ತೆ. ಮ್ಯೂಸಿಯಂ ಆಯಿತು, ಬರಬೇಕು. ಫೈನಲಿ ನಮ್ಮ ಬೆಟ್ಟ ವ್ಲಾಗು ಇಲ್ಲಿಗೆ ಎಂಡ್ ಆಗ್ತಿದೆ. ಇಷ್ಟೊತ್ತು ವ್ಲಾಗು ತಾಳ್ಮೆಯಿಂದ ನೋಡಿದವರಿಗೆ ಧನ್ಯವಾದಗಳು.